ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ಪಿಂಚಣಿದಾರರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ತುಟ್ಟಿ ಭತ್ಯೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ತಮ್ಗೆ ಗೊತ್ತಿದೆ, ಜನವರಿ 1, 2026 ಮೊದಲನೆಯ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರದ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಆತ್ಮೀಯ ವೀಕ್ಷಕರೇ, ನೌಕರರಿಗೆ ಸಿಹಿ ಸುದ್ದಿ. ಸ್ಕ್ರೀನ್ ಮೇಲೆ ದಿನಾಂಕ ಗಮನಿಸ್ತಿರ್ಬೋದು, ಏಪ್ರಿಲ್ 23, 2026. ಓಕೆ, ಇವತ್ತಿಂದ ಇನ್ಫಾರ್ಮೇಷನ್ ಆಗಿರುತ್ತೆ. ಮತ್ತು ಸೊ 2% ತುಟ್ಟಿ ಭತ್ಯೆ ಹೆಚ್ಚಳ ಅಧಿಕೃತ ಆದೇಶ. ಸೊ ಏನಿದೆ ಅಂತ ನೋಡ್ತಾ ಬಂದರೆ ವೀಕ್ಷಕರೇ, ತಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಯುಗಾದಿ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಭಾರತ ಸರ್ಕಾರವು ಭರ್ಜರಿ ಉಡುಗೊರೆ ನೀಡಿದೆ. ನೌಕರರ ತುಟ್ಟಿ ಭತ್ಯೆಯನ್ನು 2% ಹೆಚ್ಚಳ ಮಾಡಲಾಗಿದ್ದು, ಇದು ಜನವರಿ 1ರಿಂದ ಅನ್ವಯವಾಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಸೊ ಇದರಲ್ಲಿ ಮುಖ್ಯ ಅಂಶಗಳು ಏನಿದೆ ಅಂತ ನೋಡ್ತಾ ಬಂದರೆ, ಭತ್ಯೆ ಏರಿಕೆ. ಈ ಮೊದಲ ಮೂಲ ವೇತನದ 58% ತುಟ್ಟಿ ಭತ್ಯೆಯನ್ನು ಈಗ 60%ಕ್ಕೆ ಹೆಚ್ಚಿಸಲಾಗಿದೆ. ಪೂರ್ವಾನ್ವಯ ಜಾರಿ. ಈ ಪರಿಷ್ಕೃತ ದರಗಳು ಜನವರಿ 1ರಿಂದ 2026ರಿಂದ ಪೂರ್ವಾನ್ವಯವಾಗುವಂತೆ ಜಾರಿಗೆ ಬರಲಿವೆ. ಇದರಿಂದ ನೌಕರರಿಗೆ ಕಳೆದ 4 ತಿಂಗಳ ಬಾಕಿ ಹಣ ಅರಿಯರ್ಸ್ ಕೂಡ ಲಭ್ಯವಾಗಲಿದೆ. ಇಲ್ಲಿ ಮೂಲ ವೇತನ ಎಂದರೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ನಿಗದಿಪಡಿಸಲಾದ ವೇತನ ಶ್ರೇಣಿ ಎಂದರ್ಥ. ಇದರಲ್ಲಿ ವಿಶೇಷ ವೇತನ ಅಥವಾ ಇತರೆ ಯಾವುದೇ ಭತ್ಯೆಗಳು ಸೇರಿರುವುದಿಲ್ಲ. ಯಾರಿಗೆಲ್ಲ ಈ ಒಂದು ಭತ್ಯೆ ಅನ್ವಯಿಸುತ್ತದೆ ಅಂದರೆ, ಕೇಂದ್ರ ನಾಗರಿಕ ಸೇವಾ ನೌಕರರು, ರಕ್ಷಣಾ ಇಲಾಖೆಯ ನೌಕರರಿಗೆ, ಸೊ ಪಿಂಚಣಿದಾರರಿಗೂ ಕೂಡ ಈ 2% ತುಟ್ಟಿ ಭತ್ಯೆ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿಯಾಗುತ್ತೆ. ಕೇಂದ್ರಕ್ಕೆ 2% ಅಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಐ ಥಿಂಕ್ ನಿಯರ್ಲಿ 1.50% ಏರಿಕೆಯಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳು ಜೋರಾಗಿ ನಡೆದಿವೆ. ಆದಷ್ಟು ಬೇಗ ಜಾರಿಯಾಗಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.